ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ಏನು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ಮತ್ತು ಒಂದು ಮಾಮೂಲಿ ಫುಲ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಫುಲ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಫಸ್ಟ್ ಬಂದುಬಿಟ್ಟು ಇವ್ರದ್ದು ICICI ಬ್ಯಾಂಕ್ ಅವ್ರದ್ದು. ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದರೆ ಫೋನ್ ಬ್ಯಾಂಕಿಂಗ್ ಆಫೀಸರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇವರು ಆಲ್ರೆಡಿ ಕೆಳಗಡೆ ನೋಡೋದಾದ್ರೆ ಕ್ಯಾಟಗರಿ ನೋಡಿಬಿಟ್ಟು ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಇದು ಎಂಟ್ರಿ ಲೆವೆಲ್, ಎಕ್ಸ್ಪೀರಿಯನ್ಸ್ ನೋಡಿ 0 to 8 years ಬೇಕಾಗಿದೆ. ಮತ್ತು ಅಕ್ರಾಸ್ ಆಲ್ ಇಂಡಿಯಾ ಇಂಡಸ್ಟ್ರಿ ಬಂದ್ಬಿಟ್ಟು ಎನಿ ಆಗಿರೋದು ಅಪ್ಲೈ ಮಾಡ್ಬೋದು. ಇಲ್ಲಿ ರೋಲ್ ಆ್ಯಂಡ್ ಲೊಕೇಶನ್ ಫಂಕ್ಷನಾಲಿಟಿ ಏನು ಈ ಜಾಬ್ ರೋಲ್ ಅಂತ ಅಂದರೆ ಇಲ್ಲಿ ಕೆಳಗಡೆ ನೋಡಿ ಏನು ಮಾಡಬೇಕು ಅಂತ ಅಂದರೆ ರಿಲೇಷನ್ಶಿಪ್ ಮ್ಯಾನೇಜರ್ ಫೋನ್ ಬ್ಯಾಂಕಿಂಗ್ ಮಾಡಬೇಕು ಅಂತ ಅಂದರೆ ನಾವು ಫೋನ್ ಮಾಡಿ ಮಾತಾಡಬೇಕು ಅಂದರೆ ಅವ್ರದ್ದು ಆಲ್ರೆಡಿ ಯಾವ ಥರ ಸ್ಟೇಟಸ್ ಇದೆ, ಅವ್ರಿಗೇನಾರು ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇದೆನೋ, ಏನಾರ ಲೋನ್ ಇದೆನೋ ಅಂತ ಮಾತಾಡಬೇಕು. ಅಂದರೆ ಡೆಡಿಕೇಟೆಡ್ ಮ್ಯಾನೇಜರ್ನ ಅಲೋಕೇಟ್ ಮಾಡಿರ್ತಾರೆ, ಇಷ್ಟು ಕಸ್ಟಮರ್ಸ್ಗೆ ಇವ್ರು ಕಾಲ್ ಮಾಡಬೇಕು ಅಂದ್ಬಿಟ್ಟು ಆ ಥರ ಮಾಡಬೇಕಾಗಿರುತ್ತೆ. ಯು ವಿಲ್ ಬಿ ಆಪರ್ಚುನಿಟಿ ಟು ಎಂಗೇಜ್ ವಿತ್ ಆಲ್ ದ ಕಸ್ಟಮರ್ ಆಫ್ ದ ಬ್ಯಾಂಕ್ ಆ್ಯಂಡ್ ಪ್ರೊವೈಡ್ ಎವ್ರಿ ಅಸಿಸ್ಟೆಂಟ್ ರಿಕ್ವೈರ್ಡ್ ಟು ಈಸಿಯರ್ ದ ಫೈನಾನ್ಷಿಯಲ್ ಜರ್ನಿ ಅಂತ. ಅಂದರೆ ಪರ್ಸ್ನಲೈಸ್ಡ್ ಈ ಥರ ಇಷ್ಟಿದೆ, ನಿಮಗೆ ಇಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅಂತ ಎಲ್ಲ ಹೇಳ್ಬೇಕಾಗುತ್ತೆ. ಮತ್ತು ಅವ್ರಿಗೇನಾದರೂ ಇಶ್ಯೂ ಬಂದರೆ ಕಸ್ಟಮರ್ಸ್ಗೇನಾದರೂ ATM ಅಲ್ಲಿ ಅಥವಾ ಅವ್ರದ್ದೇನಾದ್ರು ಅಕೌಂಟ್ ಲಾಕ್ ಆಗಿದ್ದರೆ ಏನು ಇಶ್ಯೂ ಬಂದರೂ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಅದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ಅಕ್ರಾಸ್ ವೇರಿಯಸ್ ಬ್ಯಾಂಕಿಂಗ್ ಪ್ರಾಡಕ್ಟ್ಸು ಅಂತ ಅಂದರೆ ನಾವು ಪ್ರಾಡಕ್ಟ್ಸ್ ಬಗ್ಗೆ, ಈ ಕ್ರೆಡಿಟ್ ಕಾರ್ಡು, ಲೋನ್ಸು ಮತ್ತು ಇನ್ಸೂರೆನ್ಸ್ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ ಕೂಡ ಕೊಡಬೇಕಾಗಿರುತ್ತೆ ಅವ್ರಿಗೆ. ಅದನ್ನ ಅವ್ರನ್ನ ಫೋರ್ಸ್ ಮಾಡಬಾರ್ದು, ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಅಂತ ಹೇಳ್ಬೇಕಾಗಿರುತ್ತೆ. ಅದು ನಮ್ಮದು ರೆಸ್ಪಾನ್ಸಿಬಿಲಿಟೀಸು. ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕ್ವೇರಿ ರಿಸಾಲ್ಯೂಷನ್, ಹ್ಯಾಂಡ್ಲಿಂಗ್ ಆ್ಯಂಡ್ ರಿಸಾಲ್ವಿಂಗ್ ಕಸ್ಟಮರ್ ಕಂಪ್ಲೇಂಟ್ ಓವರ್ ದ ಫೋನ್ ಪ್ರಾಂಪ್ಟ್ಲಿ ಅಂತ. ಅಂದರೆ ಇವಾಗ ಕಸ್ಟಮರ್ಸ್ ಕಾಲ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವರೇ ಕಾಲ್ ಮಾಡಿರ್ತಾರೆ ಅಂದ್ಕೊಡಿ, ಏನಾದರೂ ಇಶ್ಯೂ ಬಂದರೆ ಈಗ ATM ಏನಾದ್ರು ಲಾಕ್ ಆಗಿದ್ದರೆ, ಅಕಸ್ಮಾತ್ ಅಕೌಂಟ್ ಏನಾರು ಡೆಬಿಟ್ ಆಗಿಬಿಟ್ಟು ಆದರೆ ಹೋಗಿಲ್ಲ, ಆ ಥರ ಏನಾದ್ರು ಇಶ್ಯೂ ಬಂದರೆ ಅವ್ರು ಫೋನ್ ಮಾಡ್ತಾರೆ, ನಾವು ಅದನ್ನ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕಸ್ಟಮೈಸ್ ಸೊಲ್ಯೂಷನ್ ಆಫರಿಂಗ್ ಪ್ರೊವೈಡ್ ಕಸ್ಟಮರ್ ರಿಲೆವೆಂಟ್ ಪ್ರಾಡಕ್ಟ್ ಮತ್ತು ಏನಾದರೂ ಪ್ರಾಬ್ಲಮ್ ಇದೆ ಅವ್ರದ್ದು ಐಡಿಯಾ ಎಲ್ಲ ತೊಗೊಂಡು ಬೇಗ ಪ್ರಮೋಟಾಗಿ ಆನ್ಸರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಬಿ ಹೋಲ್ಡ್ ಅವರ್ ವ್ಯಾಲ್ಯೂಸ್ ಅಂತ ಅಂದರೆ ಅವ್ರನ್ನ ಕಸ್ಟಮರ್ ಹ್ಯಾಪಿ ಆಗಬೇಕು, ನಮ್ಮ ಜೊತೆ ಬ್ಯಾಂಕಿಂಗ್ ಮಾಡೋಕ್ಕೆ ಆ ಥರ ಇಟ್ಕೊಂಡಿರಬೇಕು. ಯಾಕಂದರೆ ಅವ್ರಿಗೆ ವೀಕ್ಲಿ ಒಂದ್ಸಲಿ ಕಾಲ್ ಮಾಡಿ ಏನಾದರೂ ಇಶ್ಯೂ ಆಗ್ತಾಯಿದೆ ಬ್ಯಾಂಕಲ್ಲಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೆಲ್ಲ ಕೇಳಬೇಕು. ಮತ್ತು 360 ಡಿಗ್ರಿ ಬ್ಯಾಂಕಿಂಗ್ ಅಂತ ಅಂದರೆ ನಾವು ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ಸ್ ಸೂಟೇಬಲ್ ಇದ್ದರೆ ಅವ್ರಿಗೆ ಅದನ್ನ ಹೇಳ್ಬೇಕು, ಈ ಥರ ಇನ್ಸೂರೆನ್ಸ್ ಇದೆ, ಇಂಟ್ರೆಸ್ಟ್ ಇದೆ, ತೊಗೊಳ್ಳಿ ಅಂತ. ಮತ್ತು ಯಾವ ಸೆಕ್ಯೂರಿಟಿ ಅಂದರೆ ಅವ್ರ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇರುತ್ತೆ ಪ್ರತಿಯೊಂದೂ, ಅದನ್ನೆಲ್ಲ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ನು ನಮ್ಮ ಹತ್ರನೇ ಇಟ್ಕೊಳ್ಬೇಕು, ಯಾರಿಗೂ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕೀ ಸ್ಕಿಲ್ಸ್ ಆ್ಯಂಡ್ ಎಜುಕೇಷನ್ ನೋಡೋದಾದರೆ ಎಜುಕೇಷನ್ ನೋಡಿದ್ರೆ MBA ಇಂಜಿನಿಯರಿಂಗ್ ಆ್ಯಂಡ್ ಗ್ರ್ಯಾಜುಯೇಟ್ ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ಏರಿಯಾ ಆಫ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಯಾರು ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಗುಡ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಂತೆ. ಮತ್ತು ಇಲ್ಲಿ ಡೆಲಿವರಿಂಗ್ ಇಂಪೆನ್ಸಿಬಲ್ ಕಸ್ಟಮರ್ ಸರ್ವಿಸ್ ಇನ್ ಆಲ್ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ. ಮತ್ತು ಏನು ವಿಲ್ಲಿಂಗ್ ಟು ಅಂದರೆ ಬೇರೆ ಟೀಮ್ ಅವ್ರ ಜೊತೆ ಎಲ್ಲ ಕೊಲಾಬ್ರೇಟ್ ಮಾಡಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ಸ್ಗೆ ಏನಾರ ಇಶ್ಯೂಸ್ ಬಂದರೆ ನಾವು ಅದನ್ನ ಬೇಗ ಸೊಲ್ಯೂಷನ್ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಮತ್ತು ಅವ್ರದ್ದು ಏನು ಬೇಕು ಈ ರೋಲ್ಗೆ ಸ್ಕಿಲ್ಸ್ ಅನ್ನೋದು. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈ ನಾವು ಅಂತ ಹೋಗುತ್ತೆ. ಇಲ್ಲಿ ನಮ್ಮದು ಫೋನ್ ನಂಬರ್ ಕೊಟ್ಟು OTP ಬರಬೇಕು, OTP ಹಾಕ್ಕೊಳ್ಳಿ. OTP ವೆರಿಫೈ ಆದಮೇಲೆ ಇಲ್ಲಿ ನೋಡಿ ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮ್ ಎಲ್ಲ ಕೇಳ್ತಿದ್ದಾರೆ, ಅದೆಲ್ಲ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ ನಾವು ಪಾಸ್ವರ್ಡ್ ಕೂಡ ಕೊಡಬೇಕು, ಪಾಸ್ವರ್ಡ್ ಕರೆಕ್ಟಾಗಿರಬೇಕು. ನೆಕ್ಸ್ಟ್ ಕೊಟ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಸೊ ಇಷ್ಟೇ, ಇಲ್ಲಿ ಯಾವುದೇ ರೆಸ್ಯೂಮೆ ಕೇಳಿಲ್ಲ, ಏನಿಲ್ಲ. ಸೊ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಾದಮೇಲೆ ನಮಗೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ. ಕಂಪ್ಲೀಟ್ ಅಪ್ಲಿಕೇಶನ್ ಅಂದ್ಬಿಟ್ಟು ಕಂಪ್ಲೀಟ್ ಅಪ್ಲಿಕೇಶನ್ಗೆ ಹೋಗೋಣ. ಸೊ ಇಲ್ಲಿ ನಮ್ಮದು ಇಲ್ಲಿ ಏನೇನು ಕೇಳ್ತಿದೆ ಅಂದರೆ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ರೆಸ್ಯೂಮೆ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮು, ನಮ್ಮದು ಇಲ್ಲಿ ಫೋನ್ ನಂಬರ್ ಕೂಡ ಎಲ್ಲ ಕೇಳಿದ್ದಾರೆ, ಅದೆಲ್ಲ ಕೊಡಬೇಕು. ಇಲ್ಲಿ ಡೇಟ್ ಆಫ್ ಬರ್ತು, ನಮ್ಮದು ಇಮೇಲು ಮತ್ತು ಜೆಂಡರು ಇದೆಲ್ಲ ಕೊಟ್ಟು ಸಬ್ಮಿಟ್ ಕೊಡೋಣ. ಸೊ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ
ಕೇಳಾದ್ಮೇಲೆ ನಮ್ಮ ಫೋಟೋ ಎಲ್ಲ ಕೇಳಾದ್ಮೇಲೆ ನಮಗೆ ಇಮೇಲ್ಗೆ OTP ಬರುತ್ತೆ. ಅದು OTPನ ಎಂಟರ್ ಮಾಡಬೇಕು. ಅದು ವೆರಿಫೈ ಆದಮೇಲೆ ನೆಕ್ಸ್ಟು ಇಲ್ಲಿ ನಮ್ಮದು ಎಜುಕೇಷನ್ ಕೇಳ್ತಾ ಇದೆ ನೋಡಿ, 10th ಗ್ರ್ಯಾಜುಯೇಷನ್ದೆಲ್ಲ ನಮ್ಮದು ಎಜುಕೇಷನ್ ಎಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ಅದಾದಮೇಲೆ ನಮ್ಮದು ಎಕ್ಸ್ಪೀರಿಯೆನ್ಸ್ ಏನಾರು ಇದ್ದರೆ ಎಕ್ಸ್ಪೀರಿಯೆನ್ಸ್ಗೆ ಹೋಗಬೇಕು. ಸೊ ಆಮೇಲೆ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ನಾವೇನಾದರೂ ಏನು ಡಿಕ್ಲೇರ್ ಮಾಡಬೇಕಾಗಿರುತ್ತೆ. ಮತ್ತು ಸಮ್ಮರಿ ಅದೆಲ್ಲ ಈ KYC ಅಂದರೆ ಫೋಟೋ ನಮ್ಮದು ಆಧಾರ್ ಕಾರ್ಡ್ ಅಥವಾ ಪಾಸ್ ಕಾರ್ಡ್ದು ಅದು ಹಾಕಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸು ನಮ್ಮದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ದೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಸಬ್ಮಿಟ್ ಕೊಡಿ. ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು, ಎಲಿಜಿಬಲ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಒಳ್ಳೆ ಆಪರ್ಚುನಿಟಿ. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಈ ಜಾಬ್ಗೂ. ಇನ್ನು ಸೆಕೆಂಡ್ ಜಾಬ್ ಬಂದುಬಿಟ್ಟು ನೋಡಿ, ಇನ್ಫೋಸಿಸ್ BPM ಅವರೇ. ಇವರು ಅಂಡರ್ ರೈಟಿಂಗ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಪಾರ್ಟ್ ಟೈಮು ಮತ್ತು ರಿಮೋಟ್ ಆಪರ್ಚುನಿಟಿ ಅವ್ರಿಗೆ. ಇಲ್ಲಿ ನೋಡಿ ಪಾರ್ಟ್ ಟೈಮ್ ಕೂಡ ಹೌದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದು ವರ್ಕ್ ಬಗ್ಗೆ ಇದೆ. ಲೊಕೇಶನ್ ವರ್ಕ್ ಫ್ರಮ್ ಹೋಮು, ರಿಮೋಟು, ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು. ಫ್ಲೆಕ್ಸಿಬಲ್ ಶಿಫ್ಟು 1 to 2 ಇಯರ್ಸ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ನೋಟಿಸ್ ಪೀರಿಯಡ್ ಬಂದ್ಬಿಟ್ಟು ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕಾಗಿರುತ್ತೆ. ಇಲ್ಲಿ ನಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಎನಿ ಫಿಕ್ಸ್ಡ್ ಟೈಮ್ ಏನು ಇರಲ್ಲ. ಇಲ್ಲಿ ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ. ಇಲ್ಲಿ ನೋಡಿ ಅಂಡರ್ ರೈಟಿಂಗ್ ಸಪೋರ್ಟ್, ಜನರಲ್ ಇನ್ಶೂರೆನ್ಸ್ ಆರ್ ಎನಿ ಸಿಮಿಲರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಇಲ್ಲಿ ಅಸರ್ಟಿವ್ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಪೀಪಲ್ BSc BCom BA ಈ ಬ್ಯಾಕ್ಗ್ರೌಂಡ್ ಅದಾದರೆ ಪ್ರಿಫರ್ಡೆಬಲ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ MS Excel ವರ್ಡ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮೇ ಬಿ ಇದು ಡೇಟಾ ಎಂಟ್ರಿ ರೋಲ್ಗೆ ಇರುತ್ತೆ. ಇಲ್ಲಿ ಫ್ಲೆಕ್ಸಿಬಲ್ ಟು ವರ್ಕ್ ಶಿಫ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಇಷ್ಟೇ ಕೇಳಿರೋದು ಅವರು. ಸೊ ಈ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಜಾಬ್ಗೆ. ಇಲ್ಲಿ ಈಸಿ ಅಪ್ಲೈ ಕೊಡೋಣ, ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶಲು ನಮ್ದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಡಬೇಕು. ಸೆಕೆಂಡ್ ಪೇಜಲ್ಲಿ ನಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ಆರ್ ಯು ಲುಕಿಂಗ್ ಫಾರ್ ಪಾರ್ಟ್ ಟೈಮ್ ಜಾಬ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಏನು ಇಮಿಡಿಯೇಟಾಗಿ ಅವೈಲೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಕರೆಂಟ್ CTC ಎಷ್ಟು ಅಂತ ಕೇಳ್ತಿದ್ದಾರೆ, ಇದಕ್ಕೆ ಎರಡಕ್ಕೂ 0 ಅಂತ ಹಾಕ್ಬಿಟ್ಟು ರಿವ್ಯೂ ಆ್ಯಂಡ್ ಸಬ್ಮಿಟ್ ಕೊಡಿ. ಇದು ಸಬ್ಮಿಟ್ ಕೊಟ್ಟಾದಮೇಲೆ ನೋಡಿ ಇವರ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಇನ್ಫೋಸಿಸ್ BPM ಅಂತ ಬಂದಿದೆ. ಸೊ ನಿಮ್ಗೆ ಮೇಲ್ ಕೂಡ ಬರುತ್ತೆ ಇವ್ರ ಕಡೆಯಿಂದ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗುತ್ತೆ, ಇವ್ರದ್ದು ರಿಕ್ವೈರ್ಮೆಂಟ್ ತಕ್ಕನಾಗಿ ನಮ್ಮದು ಸ್ಕಿಲ್ಸ್ ಇದ್ದರೆ ಶಾರ್ಟ್ ಲಿಸ್ಟ್ ಆಗೇ ಆಗುತ್ತೆ. ಸೊ ಅವ್ರಿಗೆಲ್ಲ ಮೇಲ್ ಕೂಡ ಬರುತ್ತೆ ನಮ್ಮದು ರೆಸ್ಯೂಮೆ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಏನು ಮಾಡಬೇಕು ಅಂದ್ಬಿಟ್ಟು. ಎಲ್ಲರೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ, ಯಾರು ಮಿಸ್ ಮಾಡ್ದಂಗೆ ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ. ಅದು ವರ್ಕ್ ಫ್ರಮ್ ಹೋಮು, ಪಾರ್ಟ್ ಟೈಮ್ ಇನ್ಫೋಸಿಸ್ ಅವರೇ ಕೊಡ್ತಿದ್ದಾರೆ ಡೇಟಾ ಎಂಟ್ರಿ ರೋಲ್ಗೆ. ಸೊ ಒಂದು ಸಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಇಲ್ಲಿ ವೀಕ್ ಡೇ ಅಂತ Y2YC ಡೇಟಾ ಎಂಟ್ರಿ ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಸ್ಟೀಫಂಡ್ ನೋಡಿ, ಇಲ್ಲಿ 4000 6000 ಪರ್ ಮಂತ್ ಇರುತ್ತೆ. ಸೊ ಟೋಟಲ್ 6 months ಆಗಿರುತ್ತೆ. ಕಂಪ್ನಿ ಬಗ್ಗೆ ನೋಡೋದಾದರೆ ಆಟೋ ಪೈಲಟ್ ಅಂತ ಅಂದರೆ, ಈಗ ಏನಾದರೂ ಕಂಪ್ನಿ ಯಾವ ಥರ ಅಂತಂದರೆ ಕಂಪ್ನಿ ಹೈರ್ ಇಂಜಿನಿಯರ್ ವೋಚರ್ ಬೈ ದ ಅದರ್ ಟೆಕ್ಕಿಸ್ ಅಂತ ಅಂದರೆ ಬೇರೆ ಕಂಪ್ನಿಗೆಲ್ಲ ಇವರು ಅಂದರೆ ಪೀಪಲ್ಗಳನ್ನ ಹೈಯರ್ ಮಾಡ್ಕೊಡೋದು. ದಿಸ್ ಈಸ್ ಎ ರಿಮೋಟ್ ಇಂಟರ್ನ್ಶಿಪ್ ರೋಲ್ ಫಾರ್ ಡೇಟಾ ಎಂಟ್ರಿ ಇಂಟರ್ನ್ ಅಟ್ ವೀಕ್ ಡೇ ಅಂತ. ಅಂದರೆ ಇಂಟರ್ನ್ ಆಗಿ ಹೈಯರ್ ಮಾಡ್ತಿರೋದು. ಡೇಟಾ ಎಂಟ್ರಿ ಇಂಟರ್ನ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಕ್ಯುರೇಟ್ಲಿ ಎಂಟರಿಂಗ್, ಅಪ್ಡೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಡೇಟಾ ಇನ್ ಅವರ್ ಡೇಟಾಬೇಸ್ ಅಂತ. ಅಂದರೆ ಕರೆಕ್ಟಾಗಿ ಡೇಟಾನ ನೋಡ್ಕೊಂಡು ಕರೆಕ್ಟಾಗಿ ಆಯಿತಾ ಅಂತೆಲ್ಲ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ದ ರೋಲ್ ರಿಕ್ವೈರ್ ಅಟೆನ್ಷನ್ ಟು ಡೀಟೇಲ್, ಆರ್ಗನೈಜೇಷನ್ ಸ್ಕಿಲ್ಸ್ ಆ್ಯಂಡ್ ಕ್ಯಾಪಬಿಲಿಟಿ ಟು ಹ್ಯಾಂಡಲ್ ಲಾರ್ಜ್ ವಾಲ್ಯೂಮ್ ಆಫ್ ಇನ್ಫಾರ್ಮೇಷನ್ ಅಂತಂದರೆ ಬೇರೆ ಬೇರೆ ಟೆಕ್ಕಿಗೆಲ್ಲ ಇವ್ರು ಹೈಯರ್ ಮಾಡಿಕೊಡ್ತಾ ಇದ್ದಾರಲ್ಲ, ಅದಕ್ಕೆ ತುಂಬ ಲಾರ್ಜ್ ಡೇಟಾ ಇರುತ್ತೆ. ಸೊ ಅವರು ನಾವು ಕರೆಕ್ಟಾಗಿ ಅಕ್ಯುರೇಟಾಗಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಏನು ಕ್ವಾಲಿಫಿಕೇಷನ್ ಅಥವಾ ಸ್ಕಿಲ್ಸ್ ಬೇಕು ಅಂತಂದರೆ ಡೇಟಾಬೇಸ್ ಅಂತಂದರೆ ಡೇಟಾ ಎಂಟ್ರಿ ಮಾಡೋದು, ಎಕ್ಸೆಲ್ಲು ಡೇಟಾಬೇಸಲ್ಲಿ ಈ ನಾಲೆಡ್ಜ್ ಇರಬೇಕು. ಇದು MS ಆಫೀಸ್, ಎಸ್ಪೆಷಲಿ ಎಕ್ಸೆಲಲ್ಲಿ ಅಲ್ವಾ ಡೇಟಾನ ಎಂಟರ್ ಮಾಡೋದು, ಅದರಲ್ಲಿ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಗೂಗಲ್ ವರ್ಕ್ ಸ್ಪೇಸಲ್ಲೂ ನಾಲೆಡ್ಜ್ ಇರಬೇಕು. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಅಕ್ಯುರೇಟಾಗಿ ಡೇಟಾನ ಎಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಮ್ಯಾನೇಜ್ ಅಂತಂದರೆ ಅಕ್ಯುರೇಟಾಗಿ ಬೇಗ ಎಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇದ್ರ ಜೊತೆ ಬೇರೆ ಅಡ್ಮಿನಿಸ್ಟ್ರೇಷನ್ ವರ್ಕು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಥರ BBM BA ಯಾವ ಥರ ಇದ್ದರೆ ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ.
ಇಲ್ಲಿ ಜಾಬ್ಗೆ ಯಾಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ದಾರೆ ನೋಡಿ. ಇದು ಸ್ಮಾಲ್ ಟೀಮ್ ಆಗಿರೋದ್ರಿಂದ ಸೊ ರೆಕಗ್ನೈಸೇಷನ್ ಬೇಗ ಸಿಗುತ್ತೆ ನಮಗೆಲ್ಲ. ಮತ್ತು ಅನ್ನೆಸೆಸರಿ ಮೀಟಿಂಗ್ಸ್ ಇರಲ್ಲ, ಮತ್ತು ಕ್ಲೈಂಟ್ ಜೊತೆ ಡೈರೆಕ್ಟಾಗಿ ವರ್ಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇದು ಫುಲ್ ಟೈಮ್ ಆಗು ಕನ್ವರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂದರೆ, ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿ ಅಪ್ಲೈ ಬರುತ್ತೆ. ಸೊ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ನಮ್ಮದು ಮಾಮೂಲಿ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಟು ಆಮೇಲೆ ರೆಸ್ಯೂಮನ್ನ ಅಟ್ಯಾಚ್ ಮಾಡಿ ನೆಕ್ಸ್ಟು ಈ ಥರ ಸಬ್ಮಿಟ್ ಕೊಟ್ಟರೆ ಈ ಥರ ಮೇಲ್ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು, ಎಲಿಜಿಬಲ್ ಇರೋರು ಎಲ್ಲ ಅಪ್ಲೈ ಮಾಡಿ. ಇದೂ ಯಾಕೆಂದರೆ ಪಾರ್ಟ್ ಟೈಮ್ ಜಾಬ್ ಥರ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಮನೇಲೇ ಕೂತ್ಕೊಂಡು ಡೇಟಾ ಎಂಟ್ರಿ ಮಾಡಿಕೊಂಡು ಆರಾಮಾಗಿ 6,000 ಯಾರು ಹೌಸ್ ವೈಫ್ಗಳು ಏನೋ ನೋಡ್ತಾ ಇದ್ದರೆ ಅಪ್ಲೈ ಮಾಡ್ಬೋದು. ಇದು ಪ್ರಿಫರ್ಡ್ ಹೌಸ್ ವೈಫ್ಗೆ ಒಳ್ಳೆ ಸೂಟ್ ಆಗೋ ಜಾಬು. ಸೊ ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ಅರ್ನ್ ಮಾಡಬೇಕು ಅಂತ ಇದ್ದರೆ ನೋಡಿ ಅಪ್ಲೈ ಮಾಡಿ. 2-3 ಜಾಬ್ಗೂ ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇರೋರು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.